ಹಲೋ ಗೈಸ್, ನೋಡಿ ಇವತ್ತು ಗೆಸ್ಟ್ ಇದ್ದಾರೆ ನನ್ನ ಜೊತೆ. ನಮಸ್ಕಾರ ಎಲ್ಲರಿಗೂ. ದೊಡ್ಡ ಗೋಲ್ಡನ್ ಸ್ಟಾರ್ ಗಣೇಶ್ ನಮಸ್ಕಾರ ಅಂತೆ. ಓಕೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ತೇಜು ಯೋಗಿನ್ ಯೂಟ್ಯೂಬ್ ಚಾನಲ್. ತೇಜು ಅಂದ್ರೆ ನಾನು, ಯೋಗಿನ್ ಅಂದ್ರೆ ಇವರು, ನನ್ನ ಗಂಡ. ಅವ್ರು ಆಲ್ರೆಡಿ ಎಲ್ಲರೂ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದಾರೆ. ಅಲ್ಲ, ನೋಡಿಲ್ದೇ ಇರೋರಿಗೆ ಗೈಸ್, ಯೂಟ್ಯೂಬ್ ಅಲ್ಲಿ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ಯೋಗಿನ್ ಅಂದ್ರೆ ಇವರೇ. ನಾನು 3 ವರ್ಷದ ಹಿಂದೆ ಮದುವೆ ಆದವರು. ಇವತ್ತಿನ ವಿಡಿಯೋ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ. ನಾವು ತಾಜ್ ಮಹಲ್ಗೆ ಹೋಗಿ ಬಂದಿದ್ವಿ ಮದುವೆ ಆಗೋಸ್ಕರಲ್ಲಿ. ತುಂಬ ಜನಕ್ಕೆ ಗೊತ್ತಿದ್ದು ಶೂಟ್ ಮಾಡಿಸಿದ್ವಿ. ಪೋಸ್ಟ್ ವೆಡ್ಡಿಂಗ್ ಶೂಟು. ಬೇರೆ ಟೈಮಲ್ಲಿ ನಂಗೆ ತಲೆಗೆ ಎಲ್ಲ ಇರುತ್ತೆ. ಯೂಟ್ಯೂಬ್ ವಿಡಿಯೋ ಮಾಡಬೇಕು ಅಂದಾಗ ಏನೂ ಇರಲ್ಲ. ಅದಕ್ಕೋಸ್ಕರನೇ ಇವ್ರನ್ನ ಕೂರಿಸ್ಕೊಂಡಿದ್ದೀನಿ ಡೀಟೇಲ್ಸಿಗೆ. ಯಾಕಂದರೆ ಅವರೇ ಪ್ಲ್ಯಾನ್ ಮಾಡಿದ್ದು ತಾಜ್ ಮಹಲ್. ಎಕ್ಸ್ಪ್ಲನೇಷನ್ ಅವ್ರು ಕೊಡ್ತಾರೆ, ಟಾಪಿಕ್ ನಾನು ಹೇಳ್ತೀನಿ. ಯಾಕಂದರೆ ನನ್ನ ಗಂಟಲು ಸರಿ ಇಲ್ಲ, ಯು ಆಲ್ ನೋ, ಕೆಮ್ಮಿದೆ. ಪ್ಲೀಸ್ ಸ್ಟಾರ್ಟ್ ಮಾಡಿ ಯೋಗಿನವ್ರೆ. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ನೀನ್ ತಾನೇ ಹೇಳಿ, ಟಾಪಿಕ್ ಕೊಡ್ಬೇಕಲ್ವಾ ನೀನು. ಗೈಸ್, ನಾನು ಹೇಳಿದೆ, ನಮ್ಮ ಮದುವೆ ಮೇ ಅಲ್ಲೇ ಆಗಿದ್ದು, ಕೊರೋನಾ ಟೈಮ್ 2021 ಇಬ್ರು ಕನ್ಸು ನುಚ್ಚು ನೂರಾಗಿತ್ತು. ಅವತ್ತು ನುಚ್ಚು ನೂರಾಗೋಯ್ತು. ನೀನ್ ನೋಡ್ರ, ಅಯ್ಯೋ ಪಾಪ ಅನಿಸ್ತಿದೆ ನೋಡು, ಹೊಡೆದೋಯ್ತು. ನಮ್ಮ ಕನ್ಸಿನ ಪ್ರಕಾರ ಏನೂ ಆಗಿಲ್ಲ. ಇನ್ಫ್ಯಾಕ್ಟ್ ಮನೆ ಮುಂದೆ ಮದುವೆ ಆದ್ವಿ. ಸೊ ಮದುವೆ ಆಗಿದ್ದು ಖುಷಿನೇ, ಆದರೆ ಹೆಂಗಾಗಬೇಕಂತ ಇತ್ತು, ಏನೂ ಆಗಲಿಲ್ಲ ಅನ್ಫಾರ್ಚುನೇಟ್ಲಿ. ಅದಾದಮೇಲೆ ನನಗೆ 14 ಇಯರ್ಸ್ ಡ್ರೀಮ್ ತಾಜ್ ಮಹಲ್ಗೆ ಹೋಗಬೇಕು ಅನ್ನೋದು. ಅದನ್ನು ಎಷ್ಟೋ ಸತಿ ಯೋಗಿನಿಗೆ ತಲೆ ತಿಂದ್ಬಿಟ್ಟಿದ್ದೆ ನಾನು. ಬಟ್ ನನಗೆ ಗೊತ್ತೇ ಇಲ್ಲ, ನನ್ನ ಮದುವೆ ಆಗಿ 2 ಮಂತ್ಸಿಗೆ ನಾವು ಹೋಗ್ತೀವಿ ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ. ಇದು ಯೋಗಿನ್ ಪ್ಲ್ಯಾನ್ ಏನೇ. ಆಕ್ಚುಲಿ ನಾನು ತಾಜ್ ಮಹಲ್ ನೋಡಿದ್ದು ಯಾವಾಗಂದ್ರೆ ಟ್ರೈನಲ್ಲಿ ಹೋಗುವಾಗ ನೋಡಿದೆ ಅಷ್ಟೇ. ಅದು ಬಿಟ್ರೆ ನಾನು ಒಳಗಡೆ ಹೆಂಗಿದೆ ಅಂತಾನು ನೋಡಿರ್ಲಿಲ್ಲ. ಟ್ರೈನಲ್ಲಿ ಹೋಗುವಾಗ ಅಂದ್ರೆ ಅವ್ರು ಏನ್ ಅನ್ಕೋಬೇಕು, ಯಾವ ಟ್ರೈನಲ್ಲಿ ಹೋಗ್ತಾ ಇದ್ದ ಇವ್ರು? ನಾನು ಅವಾಗ ನಾವು ಹುಟ್ಟಿದೆಲ್ಲ ಮಹಾರಾಷ್ಟ್ರದಲ್ಲಿ, ನಮ್ಮ ತಂದೆಯವರು ಆರ್ಮಿಯಲ್ಲಿ ಇದ್ರು. ಸೊ ಅವಾಗ ಟ್ರಾನ್ಸ್ಫರ್ ಆಗ್ತಾ ಇತ್ತು. ನಾನು ಪುಣೆಯಲ್ಲಿ ಇದ್ದಾಗ ಬ್ಯಾಂಗ್ಳೂರ್ ಟು ಪುಣೆಗೆ ಹೋಗುವ ಟ್ರೈನಲ್ಲಿ ಹೋಗುವಾಗ ನೋಡಿದ್ದೆ ಅದನ್ನ. ಓಕೆ, ಎಲ್ಲಾನು ಡೆಸ್ಟಿನಿಯಲ್ಲಿರುತ್ತೆ, ಹಣೆ ಮೇಲೆ ಬರ್ದಿರುತ್ತೆ ಯಾರ ಜೊತೆ ನೋಡಬೇಕು ಅನ್ನೋದು. ಸೊ ನಾನು 14 ಇಯರ್ಸಿಂದ ಅಮೃತಧಾರೆ ಮೂವಿ ಮತ್ತೆ ಹೇಳಲ್ಲ. ಸೊ ಎಲ್ರಿಗೂ ಗೊತ್ತು, ಅಮೃತಧಾರೆ ಮೂವಿ ಈಸ್ ಮೈ ಸೋಲ್, ನನ್ನ ಪ್ರಾಣ ಮೂವಿ ಅದು. ಅದನ್ನ ತೋರಿಸಿ ತಲೆ ತಿಂದಿದೆ. ಸೊ ಅವ್ರಿಗೆ ಆಲ್ರೆಡಿ ನನ್ನ ಫೋರ್ಸ್ ಮಾಡಿ ಒಂದು 20 ಸರಿ ತೋರಿಸಿದ್ದಾರೆ. ಕರೆಕ್ಟಾಗಿ ನೋಡಿಲ್ಲ ಯಾವತ್ತೂ ಫುಲ್ ಆಗಿ, ಬಟ್ ಫುಲ್ ನೋಡಿದ್ದೀನಿ. ನನ್ನ ಜೊತೆ ನೋಡಿಲ್ಲ, ಬಟ್ ನೋಡಿದ್ದಾರೆ. ನನಗೆ ಆ ಮೂವಿ ಇಷ್ಟ. ಮತ್ತು ನಮ್ಮದು ರಿಸೆಪ್ಷನ್ ಡ್ರೆಸ್ಸು ತೊಗೊಂಡಿದ್ದು ಕಾಸ್ಟ್ಲಿದು ಹಾಗೆ ಇತ್ತು, ವೇಸ್ಟ್ ಆಗಿಬಿಡ್ತಿತ್ತು. ಸೊ ಆ ಥರ ಪ್ಲ್ಯಾನ್ ಮಾಡಿ ಇವರು ಫೋಟೋಗ್ರಾಫರ್ಸ್ ಹತ್ರ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿಂದಲೇ ಫೋಟೋಗ್ರಾಫರ್ಸ್ನ ನಾವು ಕರ್ಕೊಂಡು ಹೋಗಿದ್ದು. ಅವಾಗ ಸ್ವಲ್ಪ ಬಡ್ಜೆಟ್ ಇರಲಿಲ್ಲ, ಯಾಕಂದರೆ ಫೋಟೋಗ್ರಾಫರ್ಸ್ ಎಷ್ಟು ಜನ ಬಂದಿದ್ದು? ಆಲ್ಮೋಸ್ಟ್ ಒಂದು 3-4 ಜನ ಬಂದಿದ್ರು. 4 ಜನ ಬಂದಿದ್ರು. ಕೇರಳದಿಂದ ಒಬ್ರು ಬಂದಿದ್ರು. ಅವ್ರು ನಮ್ಮ ಫೇವರೇಟ್ ಕುಟ್ಟಿಯನ್. ಏನಂತ ಹೆಸರು ಅವ್ರದ್ದು? ಅವ್ರ ಹೆಸರು ಚೇಟಾ ಅಂತ ಕರಿತಿದ್ರು, ಬಟ್ ಹೆಸರು ಮರ್ತೋಗಿದೆ ನಮಗೆ. ಆಸಮ್ ಫೋಟೋಗ್ರಾಫರ್ ಅವರು. ಬಾಲಿವುಡ್ ಹೀರೋ ಹೀರೋಯಿನ್ಸ್ ಎಲ್ಲ ಫೋಟೋಗ್ರಫಿ ಮಾಡ್ತಾರೆ. ಎಷ್ಟೊಂದು ಟೆಕ್ನಿಕ್ ಯೋಗಿನ್ಗೆ ಅವತ್ತ ಕಲ್ತ್ಕೊಂಡ್ರು ಅವರಿಂದ. ಆಸಮ್ ಫೋಟೋಗ್ರಾಫರ್, ಅದು ಹೇಳ್ತೀವಿ ನಾವು ಮುಂದಕ್ಕೆ. ಸೊ ಅವನ್ನ ಸೇರಿಸಿ ಬ್ಯಾಂಗ್ಳೂರಿಂದ 3 ಜನ, 4 ಜನಕ್ಕೆ. ಸೊ ನಮಗೆ ಫ್ಲೈಟ್ ಫೇರು ಅಂದರೆ ಎಷ್ಟು ತುಂಬ ಆಗುತ್ತೆ ಅಂತ ಇಲ್ಲಿಂದ ನಾವು ಬುಕ್ ಮಾಡಲಿಲ್ಲ ಫ್ಲೈಟು. ಯೋಗಿನ ಅದೆಲ್ಲ ಮಾಡಿದ್ದು. ನಂಗೆ ಐಡಿಯಾನೇ ಇಲ್ಲ, ಓಕೆನಾ, ತಾಜ್ ಮಹಲ್ಗೆ ಹೋಗೋದು. ಕೋವಿಡ್ ಬೇರೆ, ಸ್ವಲ್ಪ ಬಜೆಟ್ ಪ್ರಾಬ್ಲಮ್, ಮನಿ ಪ್ರಾಬ್ಲಮ್. ಸೊ ಅವರಿಗೆ ಚಾರ್ಜಸ್ ಸಪ್ರೇಟ್ ಇರುತ್ತೆ, ಅದು ತಾಜ್ ಮಹಲ್ಗೆ ಬಂದು ಶೂಟ್ ಮಾಡಿಕೊಡೋದ್ರಿಂದ. ಸೊ ಅದೆಲ್ಲ ನೋಡಿಕೊಂಡು ನಾವು ಈ ಕಡೆಯಿಂದ ಯೋಗಿನ್ ಟ್ರೈನ್ ಬುಕ್ ಮಾಡಿದ್ರು. ಸೊ ಅದನ್ನ ಅವರೇ ಹೇಳ್ತಾರೆ. ಟ್ರೈನ್ ಎಕ್ಸ್ಪೀರಿಯನ್ಸ್ ಅಂತ ಸೂಪರ್ ಆಸಮ್. ಟ್ರೈನ್ ಇದ್ದು 6 o'clock. ಯೋಗಿನ್ ನನ್ನ ಕರ್ಕೊಂಡು ಹೋಗಿ ಟ್ರೈನಲ್ಲಿ ಕೂಡ್ಸಿದ್ದು 5:30ಗೆ, ಎಂತದಿಲ್ಲ 5 ಗಂಟೆಗೆ, 5:30ಗೆ. ನನಗೆ ಯಾವಾಗಲೂ ಇದೊಂದು ಗೋಳು, ಯಾವುದಾದ್ರೂ ಏನಾದರೂ ಇದ್ರೆ ಊರಿಗೆ ಮುಂಚೆ ಹೋಗಿ ಕೂತಿರ್ಬೇಕು. ನನಗೆ ಯಾರೂ ಬಂದಿರಲ್ಲ ಅಲ್ಲಿ.
ನಮಗೆಲ್ಲ ಆನ್ ಟೈಮಲ್ಲಿ ಇರ್ಬೇಕು, ಅಟ್ಲೀಸ್ಟ್ ಆನ್ ಟೈಮ್ ಓಕೆ, ಬಟ್ ಅಷ್ಟೊಂದು ಬೇಗ ಓಕೆ. ಸೊ ಆಮೇಲೆ ಅವ್ರು ಫೋಟೋಗ್ರಾಫರ್ಸ್ ಎಲ್ಲ ಬಂದು ಬಟ್ ಇಡೀ ಬೋಗಿ ಏನು ಗೊತ್ತಾ, ಡೆಲ್ಲಿಗೆ ಹೋಗೋ ಟ್ರೈನ್ ಅದು 1.5 ಡೇ ಬೇಕು. ಈಗಲೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರಾದರೂ ಡೆಲ್ಲಿ ಇಲ್ಲ ಅಂದರೆ ಆಗ್ರಾಗೆ ಹೋಗ್ಬೇಕಂದ್ರೆ ಡೈರೆಕ್ಟ್ ಫ್ಲೈಟ್ ಇದೆ, ಆಗ್ರಾಗೆ ಬುಕ್ ಮಾಡ್ಕೊಳ್ಳಿ. ಟ್ರೈನಲ್ಲಿ ಮಾತ್ರ ಹೋಗಬೇಡಿ. ಬೆಟರ್ ನೀವು 2 months ಬಿಫೋರ್ ನೀವು ಫ್ಲೈಟ್ ಬುಕ್ ಮಾಡ್ಕೊಳ್ಳಿ, ಅಟ್ಲೀಸ್ಟ್ ನಿಮ್ಗೆ 4,000 to 5,000 ಸೇವ್ ಆಗುತ್ತೆ. ಹಂಗೆ ಮಾಡ್ಕೊಳ್ಳಿ. ಟ್ರೈನಲ್ಲಿ ಮಾತ್ರ ವರ್ಸ್ಟ್ ಎಕ್ಸ್ಪೀರಿಯನ್ಸು. ಇನ್ಫ್ಯಾಕ್ಟ್ ಅದನ್ನು ನಮ್ಮ ಫೋಟೋಗ್ರಾಫರ್ಸ್ ಎಡಿಟ್ ಕೂಡ ಮಾಡಿಕೊಟ್ರು ನಮಗೆ. ಏನು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಡೆಲ್ಲಿಗೆ ಟ್ರೈನಲ್ಲಿ ಹೋಗಿದ್ದು ಅಂತ ಎಷ್ಟು ರೇಗಿಸಿದ್ರು ನಮಗೆ ಅಂತಂದರೆ. ಬಟ್ ಚೆನ್ನಾಗಿತ್ತು. 1.5 ಡೇ ಅವರೆಲ್ಲ ಇದ್ದಿದ್ದರಿಂದ ನಮಗೆ ಸ್ವಲ್ಪ ಕಮ್ಯುನಿಕೇಷನ್ ಇತ್ತು, ಜೋಕ್ಸ್ ಇತ್ತು, ಎಲ್ಲ ರೇಗಿಸ್ಕೊಂಡು ಟೈಮ್ ಪಾಸ್ ಚೆನ್ನಾಗಾಯಿತು. ಭರತ್ ಅಂತ ಇದ್ರು, ಅವರಂತೂ ಹೆವಿ ನನ್ನನ್ನು ರೇಗಿಸ್ತಿದ್ರು. ಒಂಥರ ಸಂಸಾರ ಮಾಡ್ದಂಗಿತ್ತು 1.5 ಡೇ. ಆ್ಯಂಡ್ ಒಂದೇ ಹುಡುಗಿ ನಾನು ಆ ಬೋಗಿ ಫುಲ್ ಇದ್ದಿದ್ದು, ನಾನು ಒಂದೇ ಹುಡುಗಿ. ಬಟ್ ತುಂಬ ಚೆನ್ನಾಗಿ ಸೇವ್ ಮಾಡಿದ್ರು ಎಲ್ಲರೂ, ಬಿಕಾಸ್ ಅಲ್ಲಿರೋರೆಲ್ಲ ರೇಗಿಸಕ್ಕೆ ಮಾಡ್ತಾಯಿದ್ರು ನನ್ನನ್ನು. ಬಟ್ ಇವರೆಲ್ಲ 5 ಜನ ಹುಡುಗರು, ನಂಗೊಂಥರ ಎಂಟರ್ಟೈನ್ಮೆಂಟು. ಆಮೇಲೆ ನಾವು ನಾನ್ ವೆಜ್ ಬೇರೆ ತಿಂತಲ್ಲ ಹೋಗೋ ದಿನ. ಅಲ್ಲೇನೋ ಅವ್ರಗಳ್ದು ರೈಸ್ ಅರ್ಧಂಬರ್ಧ ಬೆಂದಿರುತ್ತೆ. ಯೋಗಿನ್ ಒಂದು ಕಡೆ ಏನೋ ಆರ್ಡರ್ ಮಾಡಿದ್ರು ಅಲ್ಲಿ ಫುಡ್ಡು, ಅದು ಇಷ್ಟ ಆಗಿಲ್ಲ. ಅದು ಆ್ಯಕ್ಚುಲಾಗಿ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಇದೆ, IRTC ಅಲ್ಲಿ ಸಿಗುತ್ತೆ ನಿಮಗೆ. ಅಲ್ಲಿ ಬುಕ್ ಮಾಡಿಬಿಟ್ಟು ಯಾವ ಸ್ಟೇಷನ್ ಸೆಲೆಕ್ಟ್ ಮಾಡಬೇಕು ಆನ್ ದ ವೇ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಯಾವ ಫುಡ್ ಬೇಕೋ, ಥಾಲಿ ಬೇಕಾ, ಏನು ಬೇಕೋ ಅದನ್ನು ಆರ್ಡರ್. ಬಟ್ ಟ್ರೈನಲ್ಲಿ ಹೋಗ್ಬಿಡಿ ಗಾಯ್ಸ್ ಪ್ಲೀಸ್. ಹೋಗೋರ್ಗೆ ಹೇಳ್ತಾರೆ, ಹೋಗ್ಲೇಬೇಡಿ ಡೆಲ್ಲಿ ಟ್ರೈನಲ್ಲಿ. ವರ್ಸ್ಟ್ ಅಂದರೆ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅದು. ಹೋದ್ರೂ ನೀವು AC ಕೋಚಲ್ಲಿ ಹೋಗಿ, ಅದಕ್ಕೆ ಬೆಸ್ಟ್ ಇರುತ್ತೆ. ಅಟ್ಲೀಸ್ಟ್ ನಿಮಗೆ ಒಂದು ಕ್ಯಾಬಿನಾರ್ ಸಿಗುತ್ತೆ, ನಿಮಗೆ ಅಂತ ಸ್ವಂತವಾಗಿರುತ್ತೆ ಅಂತ ಅಷ್ಟೇ. ಸೊ ಚೆನ್ನಾಗಿತ್ತು, ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಟ್ರೈನಲ್ಲಿ 1.5 ಡೇ ಹೋಗಿದ್ದು. ಬಟ್ ಅದು ಟೋಟಲಾಗಿ ನೋಡೋಕೆ ಹೋದರೆ ತುಂಬ ಬೋರ್ ಹೊಡಿಯುತ್ತೆ. ಯಾರು ಇಲ್ದೇನೋ ನಾವಿಬ್ರು ಹೋಗ್ಬಿಟ್ಟಿದ್ರಂತೂ ಇನ್ನೂ ಬೋರ್ ಹೊಡೆದೋಗಿರ್ತಿತ್ತು. ಅದು ಅಲ್ದೇನೆ ಇವ್ರು ಒಬ್ರೇನ ಲೇಡೀಸ್ ಅಂತ ಇಡೀ ಎಲ್ಲರೂ ಫುಲ್ ಜೆಂಟ್ಸ್ಗಳು, ಫೋಟೋಗ್ರಾಫರ್ಸ್, ನಾನು ನೈಟ್ ಎಲ್ಲ ಜಾಗರಣೆ 2 days ಫುಲ್. ಬಟ್ ಚೆನ್ನಾಗಿತ್ತು. ನನಗೆ ಸ್ವಲ್ಪ ಭಯ ಆಯ್ತು, ನಾನು ಆ್ಯಕ್ಚುಲಿ ಇದನ್ನೇ ಮಾಡ್ತಾ ಇರಲ್ಲ. ಬಟ್ ಅವರೆಲ್ಲ ನೋಡ್ಕೊತಾ ಇದ್ರು, ಅದನ್ನೇ ಜೋಕಾಗಿ ಮಾಡ್ಕೊಂಡು ನನ್ನನ್ನು ನಗಿಸ್ತಿದ್ರು. ಆ ಕಡೆ ಈ ಕಡೆ ಹೋಗ್ತವ್ರು ನಾರ್ತ್ ಹುಡುಗರು ನನ್ನನ್ನೇ ನೋಡ್ಕೊಂಡು ಹೋಗ್ತಿದ್ರು. ಅವಾಗೆಲ್ಲ ಇವರು ಫುಲ್ ಪ್ರೊಟೆಕ್ಷನ್, ಬಟ್ ಅದನ್ನ ಜೋಕಾಗಿ ಮಾಡ್ಕೊಂಡು ನಗಿಸ್ತಿದ್ರು. ಭರತ್ ಅಂತ ಹೇಳದ್ನಲ್ಲ, ಅವರಂತೂ ಹೆವಿ ನಗಿಸಿದಾರೆ ನನಗೆ. ಆಮೇಲೆ ರೀಚ್ ಆಗಿದ್ದು ನಾವು ವೆಡ್ನೆಸ್ಡೇ ಮಾರ್ನಿಂಗ್, ಟ್ಯೂಸ್ಡೇ ಅಲ್ಲ ಮಂಡೇ ಈವ್ನಿಂಗ್ ಹೊರಟಿದ್ದಕ್ಕೆ ವೆಡ್ನೆಸ್ಡೇ ಮಾರ್ನಿಂಗ್ ರೀಚ್ ಆದ್ವಿ ನಾವು ಆಗ್ರಾ. ರೈಲ್ವೆ ಸ್ಟೇಷನ್ ರೀಚ್ ಆಗಿ ಅಲ್ಲಿಂದ ಕ್ಯಾಬ್ ಮಾಡಿಕೊಂಡು ಹೋಟೆಲ್ ಬುಕ್ ಮಾಡಿದ್ರು ಸಾಹೇಬ್ರು ಇಲ್ಲಿಂದಾನೆ, ಅದು ನನಗೆ ಗೊತ್ತಿಲ್ಲ. ಹೋಟೆಲ್ಗೆ ಹೋದ್ವಿ, ಎಷ್ಟು ವರ್ಸ್ಟ್ ಆಗಿತ್ತು ಅಂತ ಅಂದ್ರೆ, ಹೋಟೆಲ್ ದಯವಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ನೋಡಿ ಮಾಡಿ. ಆ್ಯಕ್ಚುಲ್ ಆಗಿ ನೀವು ಸೀಸನ್ ಇರೋ ಟೈಮಲ್ಲಿ ಹೋಗ್ಬೇಡಿ, ತಾಜ್ ಹತ್ರ ಎಲ್ಲೂ ಬುಕ್ ಮಾಡಕ್ಕೆ ಹೋಗ್ಬೇಡಿ. ಯಾಕಂದರೆ ಆನ್ ಸೀಸನ್ ಇರುವಾಗ ಈ ಮಿನಿಮಮ್ ಏನಿಲ್ಲ ಅಂದರೆ 3,000 per night ಅಂತ ಹೇಳ್ತಾರೆ ಅವರು. ನೀವು ಅವಾಗ ಔಟ್ಸ್ಕರ್ಟ್ಸ್ ಏನಿರುತ್ತೆ ಅರೌಂಡ್ 2-3-4 ಕಿಲೋಮೀಟರ್ ಹೊರಗಡೆ ಇರುತ್ತಲ್ಲ ಅಂತ ಲೊಕೇಶನಲ್ಲಿ ಮಾಡ್ಕೊಳ್ಳಿ. ಅವಾಗ ತಾಜ್ ರೋಡಲ್ಲಿ ಹೋಟೆಲ್ಸ್ ಇದೆ. ಯಾವ್ದಕ್ಕೆ ಹೇಳು ನೀನು ನನಗೆ ಒಂದಿನ. ಅವಾಗ ಸೀಸನ್ ಇರೋ ಟೈಮಲ್ಲಿ ಮಾಡಬೇಡಿ ಅಂತ ಅವ್ರಿಗೆ ಹೇಳಿದ್ದು ನಾನು. ಸೀಸನ್ ಯಾವುದು? ಯಾವ ಸೀಸನ್ ಅಂದರೆ ಸಮ್ಮರ್ ಸೀಸನ್ಲೆಲ್ಲ ಆಲ್ಮೋಸ್ಟ್ ಹಾಲಿಡೇಸು, ಮಕ್ಕಳು ಎಲ್ಲರನ್ನೂ ಕರ್ಕೊಂಡು ಬರ್ತಾರೆ ಅವಾಗ. ಅದೇ ರೇನಿ ಸೀಸನ್, ಇದು ವಿಂಟರ್ ಸೀಸನ್ ಅಂತ ಸೀಸನ್ ಅಲ್ಲಿ ಕರ್ಕೊಂಡೋಗಿ, ಮಾನ್ಸೂನ್ ಸೀಸನ್. ಏನ್ ಗೊತ್ತಾ, ಇವ್ರು ಮಾಡಿದ್ರು ಹೋಟೆಲ್ ಸಾಕಾಗಿತ್ತು. ಯಾಕೆ ಹೇಳ್ತೀರಾ, ತಿಗ್ನೆ ಎಲ್ಲ ಇತ್ತು. ಅವರು ಫೋಟೋಗ್ರಾಫರ್ 4 ಜನ, ಸರ್ ನಾವ್ ಇರಲ್ಲ ಇಲ್ಲಿ, ನೀವ್ ಬೇಕಾದ್ರೆ ಇರಿ ಅಂದ್ಬಿಟ್ಟು ಅದ್ರ ಅಪೋಸಿಟ್ ತಾಜ್ ರೆಸಾರ್ಟ್ ಇತ್ತು, ಅಲ್ಲೋದ್ರು. ನಾನು ಹೇಳ್ದೆ ನಾನಂತೂ ಇರಲ್ಲ ಇಲ್ಲಿ ಅಂತ. ಆಚೆನೆ ನಿಂತಿದ್ದೆ, ನಾನು ಒಳಗೆ ಮಾಡಿದ್ದದು. ಅಲ್ಲಿ ನೋಡ್ಬಿಟ್ಟು ಫೋಟೋ ನೋಡ್ಬಿಟ್ಟು ಯಾಮಾರ್ಬಿಡಿ, ಅಲ್ಲಿಗೆ ಹೋಗ್ಬಿಟ್ಟು ಮಾಡಿ. ಆಮೇಲೆ ಅಂದ್ರೆ ನೋಡಕ್ ಕ್ಲೀನ್ ಆಗಿತ್ತು, ಬಟ್ ಅಲ್ಲಿ ತಿಗ್ನೆಗಳಿತ್ತು. ಏನೋ ಒಂಥರ ಕಂಫರ್ಟ್ ಇರಲಿಲ್ಲ, ಸ್ಪೇಸ್ ಇರಲಿಲ್ಲ, ಸ್ಮೆಲ್ಲು ಆ ಥರ ಇತ್ತು. ಅದೇ ಫೋಟೋದಲ್ಲಿ ನಿಮಗೆ ಚೆನ್ನಾಗೇ ಕಾಣುತ್ತೆ. ಸೊ ಬೆಟರ್ ಅಲ್ಲಿ ಹೋಗಿನೇ ಬುಕ್ ಮಾಡಿ ನೀವು. ಆ್ಯಂಡ್ ನಾನು ಕೂಡ ಹೋಗಲ್ಲ. ಆಮೇಲೆ ದುಡ್ಡು ವೇಸ್ಟ್ ಆಯಿತು ಅವ್ರಿಗೆ. ಎಷ್ಟಾಯಿತು? ನಮ್ದು ಹೋಯ್ತು ಆಲ್ಮೋಸ್ಟ್ 2 ರೂಮ್, ಬಿಕಾಸ್ 2 ರೂಮ್ ಬುಕ್ ಮಾಡಿ 4,000 ವಾಪಸ್ ಕೂಡ ಬರಲಿಲ್ಲ, ಸುಮ್ಮನೆ ವೇಸ್ಟ್ ಆಯಿತು. ಆಮೇಲೆ ಅವರು ಫೋಟೋಗ್ರಾಫರ್ಸ್ ಎದುರುಗಡೆ ತಾಜ್ ರೆಸಾರ್ಟ್ ಹೇಳದ್ನಲ್ಲ, ಅಲ್ಲಿ ಬುಕ್ ಮಾಡಿದ್ರು. ನಾವು ಹೋಗಿ ಅಲ್ಲೇ ಬುಕ್ ಮಾಡಿದ್ವಿ. ಚೆನ್ನಾಗಿತ್ತು ರೂಮು. ಈಗಲೂ ನಾವು ಹೋದ್ರೆ ಅಲ್ಲೇ ಬುಕ್ ಮಾಡೋದು, ಬಿಕಾಸ್ ರೀಸನಬಲ್ ಇರುತ್ತೆ ರೂಮ್ ಸರ್ವಿಸು ಎಲ್ಲ, ಅಂದರೆ ಹೈಜಿನಿಕ್ ಆಗಿರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಆಮೇಲೆ ಕೇಳ್ಕೊಂಡು ಮಾಡ್ಕೊಳ್ಳಿ, ಬ್ರೇಕ್ಫಾಸ್ಟ್ ಇನ್ಕ್ಲೂಡೆಡಾ ಇಲ್ವಾ ಅಂತ ಅಂದ್ಬಿಟ್ಟು. ಬ್ರೇಕ್ಫಾಸ್ಟ್ ಇನ್ಕ್ಲೂಡೆಡ್ ಅಲ್ಲಿ ಒಳ್ಳೆ ಬ್ರೇಕ್ಫಾಸ್ಟ್ ಕೊಡ್ತಾರೆ ನಿಮ್ಗೆ. ಅಟ್ಲೀಸ್ಟು ಚೆನ್ನಾಗಾರು ತಿಂದು
ತಾಜ್ ಮಹಲ್ ನೋಡಕ್ ಹೋಗ್ಬೋದು. ಅದು ಯೋಗಿನ್ ಮೈಂಡ್ ಸೆಟ್. ಬ್ರೇಕ್ಫಾಸ್ಟ್ ಎಲ್ಲೋದ್ರು ಇರ್ಲೇಬೇಕು ಅವರಿಗೆ, ಅಲ್ಲಿದ್ರೆ ಮಾತ್ರನೇ ರೂಮ್ ಬುಕ್ ಮಾಡೋದು. ಬೇಗ ಬ್ರೇಕ್ಫಾಸ್ಟ್ ಮಾಡಿ ಬೇಗ ಹೊರಡೋರ್ಗೆ ಅದೇ ಅನುಕೂಲ ಅಂತ ಅಷ್ಟೇ. ಆಮೇಲೆ ಅಲ್ಲಿ ತಾಜ್ ರೆಸಾರ್ಟಲ್ಲಿ ರೂಮ್ ಬುಕ್ ಮಾಡ್ಕೊಂಡ್ವಿ. ಅವ್ರು 2 ಬುಕ್ ಮಾಡ್ಕೊಂಡ್ರು, 4 ಜನ, ಮತ್ತೆ ಕ್ಯಾಮ್ರಾಸ್ ಎಲ್ಲ ಇತ್ತಿದ್ದರಿಂದ ನಾವು ಮೇಲ್ಗಡೆ 1 ಬುಕ್ ಮಾಡ್ಕೊಂಡ್ವಿ. ಏನಾಗೋಯ್ತು ಅಂತ ಅಂದ್ರೆ ನನಗೆ ಫುಲ್ ಖುಷಿ, ಯಾಕಂದ್ರೆ ದೂರದಿಂದ ತಾಜ್ ಕಾಣಿಸ್ತಾ ಇದೆ ನನಗೆ. ಆ ಗೋಪುರ ಏನಿದೆ ಅದು ನೋಡಿದ ತಕ್ಷಣ ನಾನು ನಿಜ ಬಂದಿದ್ದೀನಿ, ಯಾಕಂದ್ರೆ ನನ್ನ 14 years ಡ್ರೀಮ್ ಅದು. ಆಕ್ಚುಲ್ ಆಗಿ ಟೆರೆಸ್ಗೆ ಹೋಗಿ ನೋಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಲ್ಲಿ. ಅಲ್ಲೇ ಟೆರೆಸ್ ಎಲ್ಲ ನೋಡಿದ್ ನಾನು. ಪೂಲು ಎಲ್ಲ ಇದೆ, ಪೂಲು ಪ್ಲಸ್ ಮೇಲ್ಗಡೆ ಇದೆಲ್ಲ ಇದೆ. ಅಲ್ಲಿ ಏನ್ ಗೊತ್ತಾ, ನಿಮ್ಗೆ ತಾಜ್ ವ್ಯೂ ಬೇಕು ಅಂತ ಅಂದ್ರೆ ಹೋಟೆಲ್ಸ್ ಅಲ್ಲಿ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಯಾವುದೇ ಹೋಟೆಲ್ ಅಲ್ಲಾದ್ರೂ ತಾಜ್ ವ್ಯೂ ಅಂದ್ರೆ ಬಾಲ್ಕನಿ ಎಲ್ಲ ಇರುತ್ತಲ್ಲ, ಅಲ್ಲಿ ತಾಜ್ ವ್ಯೂ ಇರುತ್ತೆ ನಿಮ್ಗೆ. ಆಮೇಲೆ ಇನ್ನೂ ಒಂದೇನಂದ್ರೆ, ಬರೀ ಕಾಫಿಗೇನೆ ತಾಜ್ ವ್ಯೂ ನೋಡ್ಕೊಂಡು ಬರೀ ಕಾಫಿ ಊಟ ಮಾಡೋದಕ್ಕೆ ಸಪ್ರೇಟ್ ಚಾರ್ಜಸ್ ಇರುತ್ತೆ ಹೋಟೆಲಲ್ಲಿ. ಆ ಥರ ಎಲ್ಲ ಬಿಸ್ನೆಸ್ ಮಾಡ್ತಾರೆ ಅಲ್ಲಿ. ನಾವೇನು ಆ ಥರ ತೊಗೊಂಡಿರಲಿಲ್ಲ, ಹೆಂಗೂ ತಾಜ್ಗೆ ಹೋಗ್ತೀವಿ ಅಂತ ಸುಮ್ಮನೆ ಎಕ್ಸ್ಟ್ರಾ ಆ್ಯಂಡ್ ತುಂಬ ಪ್ರೈಸ್ ಇದೆ ಅದಕ್ಕೆಲ್ಲ. ಅದೆಲ್ಲ ತುಂಬ ದುಡ್ಡಿದ್ದು, ಓಕೆ ಹೆಂಗೆ ಖರ್ಚು ಮಾಡೋಣ ಅಂತ ಗೊತ್ತಿಲ್ಲದೆ ಇರೋ ಟೈಮಲ್ಲಿ ಹೋಗ್ಬೋದು ನಮಗೆ. ಆಮೇಲೆ ದುಡ್ಡು ಇರೋರು ಚೆನ್ನಾಗಿ ದುಡ್ಡು ಖರ್ಚು ಮಾಡ್ಬೇಕಂದ್ರೆ ಹೋಗ್ಬೋದು, ಒಬೇರಾಯಿ ಹೋಟ್ಲಿಗೆ ಹೋಗ್ಬೋದು. ಅಲ್ಲೇ ಒಬೇರಾಯಿ ಹೋಟೆಲ್ ಇದೆ, ಒಂದು ಡ್ರೀಮ್ ಇದೆ. ಬಟ್ ತಾಜಿಗೆ ನೆಕ್ಸ್ಟ್ ಬರಲ್ವಂತೆ. ಅರೌಂಡ್ 35,000 to 40,000 ಆಗುತ್ತೆ ಪರ್ ನೈಟ್. ಒಂದ್ಸತಿ ಆದ್ರೂ ಹೋಗ್ಬಿಟ್ಟು ಅಲ್ಲಿ ಎಲ್ಲಾ ರೂಮಲ್ಲೂ ತಾಜ್ ವ್ಯೂ ಕಾಣುತ್ತೆ ಒಬೇರಾಯಲ್ಲಿ. ಅಲ್ಲಿ ಆಲ್ಮೋಸ್ಟ್ ಫಾರಿನರ್ಸೇ ಸ್ಟೇ ಆಗ್ತಾರೆ. ನನಗೊಂದು ಆಸೆ ಇದೆ, ಅಲ್ಲಿ ಒಂದ್ಸತಿ ಹೋಗ್ಬಿಟ್ಟು ಕಾಫಿ ಆದ್ರೂ ಕುಡ್ಕೊಂಡ್ಬರ್ಬೇಕು ಅಂತ. ಅದು ನೆರವೇರದ ಕನಸು. ನೆಗೆಟಿವ್ ಆಗುತ್ತೆ ಗೈಸ್, ಆಗುತ್ತೆ. ಇಲ್ಲ ನಾನಂತೂ ಬರಲ್ಲಪ್ಪ, ನಾನು ತಾಜ್ ನೋಡಕ್ಕಂತೂ ಬರಲ್ಲ. ಅಟ್ಲೀಸ್ಟ್ ನಾವು ಹೋಟೆಲ್ ಕಾಫಿ ಕುಡಿಯಕಲ್ವಾ. ಈ ಶಾಜಾನ್ ಗೋರಿ ನೋಡಕ್ಕೆ ಒಳಗಡೆ 200 ರೂಪಾಯಿ ಕೊಟ್ಟು. ಅದಿನ್ನ ನೆಕ್ಸ್ಟ್ ಅಲ್ವಾ, ಈಗಲೇ ಹೇಳ್ಬಿಟ್ರೆ ನೀನು. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ ಹೋಗ್ಬಾ. ಓಕೆ ಗೈಸ್, ಹೋಟೆಲ್ಗೆ ಹೋದ್ವಿ. ವೆಡ್ನೆಸ್ಡೇ ಅವತ್ತು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಮಳೆ ಸ್ಟಾರ್ಟ್ ಆಗೋಯ್ತು. ಅಲ್ಲಿರೋರೆಲ್ಲ ಹೇಳ್ತಿದ್ದಾರೆ ಮಳೆ ವೆದರ್ ಅಂದರೆ ಮಳೆ ಬರೋಂಗೆ ಇರಲಿಲ್ಲ. ನೆನ್ನೆ ಮೊನ್ನೆ ಎಲ್ಲ ಟೆಂಪ್ರೇಚರ್ ಏನದು ವೆದರಲ್ಲಿ ಇಲ್ಲವೇ ಇಲ್ಲ ಮಳೆ ಬರೋ ಥರ. ಆದರೂ ಮಳೆ ಬರ್ತಾ ಇದೆ ಅಂತ ನನಗೆ ಹೆಂಗೆ ಅಳು ಅಂದರೆ ಅವರೆಲ್ಲ ನಗ್ತಾ ಇದ್ದಾರೆ. ಅಂದರೆ ಏನಕ್ಕೆ ಮೇಡಮ್ ಅಳ್ತೀರಾ ಅಂತ. ಯೋಗಿನಿಗೆ ಗೊತ್ತು ನಾನು ಎಷ್ಟು ಸೀರಿಯಸ್ ಆಗಿ ತೊಗೊಂಡಿದ್ದೀನಿ ಅಂತ. ಅಲ್ಲಿಂದ ಇಲ್ಲಿವರೆಗೂ ಪಾಪ ನನ್ನ ಗಂಡ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಇವನ್ನೆಲ್ಲ ಕರ್ಕೊಂಡ್ಬಂದ್ರೆ ಮೇಡಮ್ಗೆ ಸಮಾಧಾನ ಮಾಡಿ ಸಾಕಾಯ್ತು. ಇಲ್ಲ ಮಳೆ ನಿಲ್ಲುತ್ತೆ, ಹೋಗೋಣ ಅನ್ಕೊಂಡು ಹೇಳಿ. ಯಾಕಂದ್ರೆ ನೆಕ್ಸ್ಟ್ ಮಾರ್ನಿಂಗ್ ಶೂಟ್ ಇದೆ. ವೆದರ್ ನೋಡಿದ್ರೆ ನೆಕ್ಸ್ಟ್ ಮಾರ್ನಿಂಗ್ ಮಳೆ ಬರುತ್ತೆ ಅಂತ ತೋರಿಸ್ತದೆ. ಹೆಂಗೆ ಆಗ್ಬೇಡ, ನನಗೆ ಅಲ್ಲಿಂದ ಬಂದಿದ್ದೀನಿ. ಆಮೇಲೆ ನೆಕ್ಸ್ಟ್ ಮಾರ್ನಿಂಗ್ ಅಂದರೆ ಥರ್ಸ್ಡೇ ಈವ್ನಿಂಗ್ ಅವ್ರಿಗೆ ಮತ್ತೆ ಬ್ಯಾಕ್ ಬುಕ್ ಮಾಡಿಬಿಟ್ಟಿದ್ದೀವಿ ಟ್ರೈನು. ಒಂದೇ ದಿನ ಇರೋದು, ಏನು ಮಾಡೋಣ. ಆಮೇಲೆ ವೆಡ್ನೆಸ್ಡೇ ಈವ್ನಿಂಗ್ ಮಾಡೋಣ ಒಂದು ಶೂಟ್ ಅಂದರೆ ತಾಜ್ ಬ್ಯಾಕ್ ಹೋಗ್ಬಿಟ್ಟು ಮಾಡೋಣ ಅಂದರೆ ಮಳೆ ನಿಲ್ಲೇ ಇಲ್ಲ. ನಂಗೆ ಅದೊಂದು ಸಖತ್ ಡಿಸಪಾಯಿಂಟ್ ಆಗೋಯ್ತು. ಫುಲ್ಲು ಬೇಡ್ಕೊಂಬಿಟ್ಟಿದ್ದೀನಿ. ಯೋಗಿನ್ ಕೂಡ ಫುಲ್ ಬೇಡ್ಕೊಂಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತೆಲ್ಲ. ಅಲ್ಲಿರೋರು ಅಷ್ಟೇ ನಾಳೆ ಮಳೆ ಬರುತ್ತೆ ಅಂತಲೇ ಹೇಳ್ತಾರೆ. ಮಳೆ ಬಂದರೆ ತಾಜ್ ಒಳಗೆ ಬಿಡಲ್ಲ, ಯಾಕಂದರೆ ಅದೆಲ್ಲ ಮಾರ್ಬಲ್ಸು ಕೊಳೆ ಆಗುತ್ತೆ ಆ್ಯಂಡ್ ಏನೂ ನೋಡೋಕ್ಕಾಗಲ್ಲ, ಅಲ್ಲಿ ಬಿಡಲ್ಲ. ಸೊ ಅದೊಂದು ಡಿಸಪಾಯಿಂಟ್. ನಾವಾದರೆ ಓಕೆ ಇರ್ಬೋದು, ನೋಡ್ಬೋದು, ಅದೊಂದು ಆಪ್ಷನ್ ಇತ್ತೇನೋ. ಬಟ್ ಫೋಟೋಗ್ರಾಫರ್ಸ್ ಅಲ್ಲಿಂದ ಕರ್ಕೊಂಬಂದಿದ್ದು ವೇಸ್ಟ್ ಆಗುತ್ತೆ. ನಾವು ಎಷ್ಟು ಏನು ದೊಡ್ಡ ಸೂಟ್ ಕೇಸಲ್ಲಿ ನಮ್ಮದು ರಿಸೆಪ್ಷನ್ ಡ್ರೆಸ್ ಬೇರೆ ತೊಗೊಂಡು ಹೋಗಿದ್ದೀವಿ. ಏನೋ ಒಂದು ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಫುಲ್ ಬೇಜಾರು ಮಾಡ್ಕೊಂಡಿದ್ದೆ. ನೋಡಿದ್ರೆ ನೆಕ್ಸ್ಟ್ ಮಾರ್ನಿಂಗ್ ಅವ್ರು ಹೇಳಿದ್ರು, ಭರತ್ ಹೇಳಿದರು, ನಿಮಗೆ ಕೊಡೆ ಹಿಡ್ಕೊಂಡಾರು ಫೋಟೋಶೂಟ್ ಮಾಡ್ಕೊಡ್ತೀನಿ, ಅಳ್ಬೇಡಿ, ನೀವು ರೆಡಿಯಾಗಿ 6 ಗಂಟೆಗೆ ನೀವು ರೆಡಿಯಾಗಿ ನೀವು ಸುಮ್ಮನೆ ಅಂತ. ನನಗೆ ಆಮೇಲೆ ಫಸ್ಟ್ ಹೋಟೆಲ್ ರೂಮ್ಸ್ ಎಲ್ಲ ತೆಗೆದ್ರು. ಹೋಟೆಲ್ ರೂಮ್ಸ್ ಎಲ್ಲ ನಮ್ಮದು ರಿಸೆಪ್ಷನ್ ಟೀಮಲ್ಲೇ ತೆಗೆದ್ರು ಅವ್ರು. ಯಾಕಂದರೆ ನಮ್ದು ರಿಸೆಪ್ಷನ್ ಆಗಿಲ್ಲ ಅಂತಾನೆ ಫುಲ್ ಫಸ್ಟ್ ರೆಡಿಯಾಗಿ ರಿಸೆಪ್ಷನ್ ಟೀಮಲ್ಲೇ ನಮ್ಮಿಬ್ರದ್ದು ಫೋಟೋಶೂಟ್ ಮಾಡಿದ್ರು. ನಂಗೆ ಆಚೆ ಹೋಗೋಕ್ಕೆ ಭಯ, ಎಲ್ಲಿ ಮಳೆ ಬರುತ್ತೆ ನೋಡ್ಬೇಕಲ್ಲ ಬರ್ತಾ ಇತ್ತು. ಆ್ಯಕ್ಚುಲ್ ಆಗಿ ಸ್ವಲ್ಪ ಡ್ರೆಸ್ಲಿಂಗ್ ಆಗ್ತಾ ಇತ್ತು. ಆಮೇಲೆ ಆಚೆ ಹೋದ್ವಿ. ಅವರು ರೇಗಿಸ್ತಾ ಇದ್ರು ಫೋಟೋಗ್ರಾಫರ್ಸ್ ಎಲ್ಲ, ನಿಮ್ಮ ರಿಸೆಪ್ಷನ್ ಡ್ರೆಸ್ಸ ಇದು ನೋಡಿ, ನಿಮ್ದು ಎಂಥ ಬಾಯಿ, ಮಳೆ ಬರುತ್ತೆ ಅಂತ ಹತ್ರಿ ಮಳೆನೇ ನಿಂತೋಯ್ತು. ಆಮೇಲೆ ನಿಮ್ಮ ಮದುವೆ ಟೈಮಲ್ಲಿ ಯಡಿಯೂರಪ್ಪಂಗೆ ಶಾಪ ಹಾಕಿದ್ರ, ಅದಕ್ಕೆ ರಾಜೀನಾಮೆ ಕೊಟ್ಬಿಟ್ಟ ಅಂತ ರೇಗಿಸ್ಕೊಂಡು. ಆಮೇಲೆ ಏನು ಗೊತ್ತಾ, ಅಲ್ಲಿಂದ 1 ಕಿಲೋಮೀಟರ್ ಏನೋ ಇದೆ ತಾಜ್ ರೋಡಲ್ಲಿ ತಾಜ್ ಮಹಲ್ ಹೋಗೋಕ್ಕೆ 1 ಕಿಲೋಮೀಟರ್ ಇದೆ. ಗೈಡ್ನ ಬುಕ್ ಮಾಡ್ಕೊಂಡ್ವಿ ನಾವು. ಬಿಕಾಸ್ ಗೈಡ್ ಇದ್ರೆ ನಮಗೆ ಫೋಟೋಗ್ರಾಫಿಗೆ ಮತ್ತು ಏನದು ಹೆಲ್ಪ್ ಆಗಿದೆ ಒಳಗಡೆ ನಮಗೆ ಅಂದ್ಬಿಟ್ಟು ಅವನೇ ಟಿಕೆಟ್ಸ್ ಎಲ್ಲ ಬುಕ್ ಮಾಡಿಕೊಟ್ಟ. ಒಬ್ರಿಗೆ 50 ರೂಪೀಸ್ ಏನೋ ಇತ್ತು. ಯಾರು ಅವ್ರೇನು ಮಾಡಿಲ್ಲ, ನಾನೇ ಮಾಡಿದ್ದು. ಗೈಡ್ ಮಾಡ್ದ.
ಅವ್ನು ಹೇಳ್ದ ಆನ್ಲೈನ್ ಅಲ್ಲಿ ಬುಕ್ ಮಾಡಿ ಈ ಎಲ್ಲ ತರ ನನ್ ಗಂಡ ಮಾನ್ಯುಮೆಂಟ್ದು ಒಂದು ಇದಿದೆ ವೆಬ್ಸೈಟ್, ಅಲ್ಲಿಗೆ ಹೋಗ್ಬಿಟ್ಟು ಬುಕ್ ಮಾಡಿ ಅಂತ. ಗೈಡ್ ಮಾಡ್ದೆ ಈಚ್ ಮೆಂಬರ್ಗೆ ಅರೌಂಡ್ 45 rupees ಆಗುತ್ತೆ. ಅದೇ ಗೈಡ್ ಮಾಡ್ದೆ ಗೈಸ್, ಬಿಕಾಸ್ ಹಿ ವಾಸ್ ಅ ಗೈಡ್. ಸೊ ಗೈಡ್ ಮಾಡ್ದ. ನನ್ನ ಹಣೆ ಬರ ಏನಂದ್ರೆ ಅಲ್ಲಿ ಒಂದು ಏನಂದ್ರೆ ಕರ್ಕೊಂಡು ಹೋಗಿ ಬರುತ್ತಲ್ಲ ಕಾರ್ ಥರ ಒಂದು ಗಾಡಿ ಇರುತ್ತಲ್ಲಿ, ಇಲ್ಲೆಲ್ಲ ಇರುತ್ತಲ್ಲ ಹೋಟೆಲ್ಸ್ಗಳಲ್ಲೆಲ್ಲ, ಅಲ್ಲಿ ಯಾವುದೂ ಬರ್ತಾನೆ ಇಲ್ಲ. ಬೆಳಗ್ಗೆ ಟೈಮ್ ಅಂದ್ಬಿಟ್ಟು ನನಗೆ ಆ ರಿಸೆಪ್ಷನ್ ಡ್ರೆಸ್ ಫುಲ್ ಶೆಕೆ ಹೆವಿ ಇದೆ. ನಡ್ಕೊಂಡು 1 ಕಿಲೋಮೀಟರ್ ಹೋದರೆ ಒಳಗಡೆ ಇನ್ನೊಂದು ಚೂರಿದೆ. ಆಮೇಲೆ ಒಳಗೆ ಹೋಗಿದ ತಕ್ಷಣ ನನಗೆ ಆ್ಯಕ್ಚುಲಿ ಯೋಗಿನ ಎಕ್ಸ್ಪ್ರೆಷನ್ ನಂದು ಹೆಂಗಿರುತ್ತೆ ಅಂತ ನೋಡೋಕೆ ಕಾಯ್ತಾ ಇದ್ರು. ಬಟ್ ನಾನು ಆ ಥರ ಎಕ್ಸೈಟ್ ಆಗ್ಲಿಕ್ಕೆ ಸೈಲೆಂಟ್ ಆಗ್ಬಿಡ್ತೀನಿ. ನಾನು ಆ ಥರ ಸೈಲೆಂಟ್ ಆದೆ. ಒಳಗೆ ಹೋದೆ ನಾನು, ಹಿಂಗೆ ತಾಜ್ ನೋಡ್ತಾ ಸೈಲೆಂಟ್ ಆದೆ ಅಷ್ಟೇ. ಏನು ಕುಣಿಯೋದು ಅವೆಲ್ಲ ಏನು ಮಾಡಿ ಇಂಪಾರ್ಟೆಂಟ್ ವಿಷಯನೇ ಬಿಟ್ಬಿಟ್ಟೆ ನೀನು. ಏನು ತಾಜ್ ಮಹಲ್ ಹೋದಾಗ ಅಲ್ಲಿ ಹೋಗಿ ಟಿಕೆಟ್ ತಗೊಳ್ಳೋಕೆ ಕ್ಯೂ ನಿಲ್ಲ ಬದಲು ಅಟ್ಲೀಸ್ಟ್ ಆನ್ಲೈನ್ ಬುಕ್ ಮಾಡ್ಕೊಂಡು ಈಸಿಯಾಗಿ ಫೋನಲ್ಲಿ QR ಕೋಡ್ ತೋರಿಸ್ಬಿಟ್ಟು ನಾನು ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಎಡಿಟ್ ಮಾಡಬೇಕಾದ್ರೆ. ಸೊ ಅದಕ್ಕೆ ಅವ್ರು ಕೂತಿರೋದು ಇವತ್ತು, ಯಾಕಂದ್ರೆ ನಾನು ಮರ್ತೋಗ್ಬಿಡ್ತೀನಿ ಕೆಲವೊಂದು. ನಾನು ಒಳಗೆ ಹೋದೆ, ಹಿಂದೆ ಏನು ನಡೀತಿದೆ ಅಂದರೆ ನಂಗೆ ಗೊತ್ತಿಲ್ಲ. ಏನು ಅಂದರೆ ಪಾಪ ಆ ಚೇಟ ಫೋಟೋಗ್ರಾಫರು ಫುಲ್ ಪ್ರೊಫೆಷ್ನಲ್ ಆಗಿ ರೆಡಿ ಎಲ್ಲ ಆಗಿ ವೈಟ್ ಶರ್ಟ್ ಬ್ಲ್ಯಾಕ್ ಪ್ಯಾಂಟ್ ಇನ್ ಶರ್ಟ್ ಎಲ್ಲ ಮಾಡ್ಕೊಂಡು ಪ್ರೊಫೆಷ್ನಲ್ ಫೋಟೋಗ್ರಾಫರ್ ಹೆಂಗೆ ಬರ್ತಾರೆ ಹಂಗೆ ಬಂದರು. ಪಾಪ ಅವ್ರನ್ನ ಒಳಗೆ ಬಿಟ್ಟಿಲ್ಲ, ನಾನು ನೋಡೇ ಇಲ್ಲ ಅವ್ರು ಒಳಗೆ ಬಂದಿಲ್ಲ ಅನ್ನೋದು. ಯಾಕಂದರೆ ತಾಜ್ ಮಹಲಲ್ಲಿ ನೀವು ಫೋಟೋಶೂಟ್ ಮಾಡೋಂಗಿಲ್ಲ. ಫೋಟೋಶೂಟ್ ಮಾಡಬೇಕು ಅಂದರೆ ನೀವು ಪರ್ಮಿಷನ್ ತೊಗೋಬೇಕಾಗತ್ತೆ. ಡೆಲ್ಲಿ ಗೌರ್ಮೆಂಟ್ ಹತ್ರ ಹೋಗಿ 50,000 ಏನೋ ಪೇ ಮಾಡಿ. ಆ ಟೈಮಲ್ಲಿ 50,000 ಇತ್ತು, ಇವಾಗ ಎಷ್ಟು ನಂಗೆ ಗೊತ್ತಿಲ್ಲ. 50,000ಗೆ 1 hour ಪರ್ಮಿಷನ್ ಕೊಡ್ತಾರೆ ನಿಮಗೆ. ಅಂದರೆ ಆ ಸ್ಪೇಸ್ ಏನಿರುತ್ತಲ್ಲ, ನೀವು ಫೋಟೋ ಶೂಟ್ ಮಾಡೋ ಸ್ಪೇಸು ಒಂದು ಸ್ವಲ್ಪ ಏನು ಮಾಡಿಕೊಡ್ತಾರೆ, ಫ್ರೀ ಮಾಡ್ಕೊಡ್ತಾರೆ. ಜನಗಳು ಇಲ್ದೇ ಇರೋ ಥರ ಅಲ್ಲಿ BSF ಅವರು ಇರ್ತಾರೆ ಆ್ಯಂಡ್ ಸೆಕ್ಯೂರಿಟಿ ಇರುತ್ತೆ ನಿಮಗೆ. 1 hour ಮಾತ್ರ ಕರ್ಕೊಂಡೋಗಿ ನಿಮ್ಗೆ ಸ್ಪೇಸ್ ಎಲ್ಲ ಮಾಡಿಕೊಟ್ಟು 1 hour ಟೈಮಲ್ಲಿ ನಿಮ್ಗೆ ಏನಿದೆ ಶೂಟದೆಲ್ಲ ಅನುಕೂಲ ಮಾಡಿಕೊಡ್ತಾರೆ. 50,000ಗೆ 1 hour ಟೈಮ್ ಕೊಡ್ತಾರೆ. ಬಟ್ ನಾವು ಯಾವ ಪರ್ಮಿಷನು ತೊಗೊಂಡಿಲ್ಲ. ಹಿಂದೆಗಡೆ ಫುಲ್ ಜಗಳ ಆಡ್ತೀವಿ, ನಾನು ನೋಡೇ ಇಲ್ಲ. ಆಮೇಲೆ ನೋಡಿದ್ರೆ ಕ್ಯಾಮ್ರಾ ಎಲ್ಲ ಕಿತ್ಕೊಳ್ಳೋಕೆ ಹೋಗ್ತಿದ್ದಾರೆ. ಫುಲ್ ಭಯ ಆಗೋಯ್ತು. ಇಲ್ಲೊಂದು ಆಯ್ತಾ ಅಂದ್ಕೊಂಡು ಫುಲ್ ಭಯ ಆಯಿತು. ಆಮೇಲೆ ಪಾಪ ಚೇಟ ಅವ್ರನ್ನ ಹೊರಗೆ ಇಟ್ಟಿದ್ರು, ಒಳಗೆ ಬಿಟ್ಟಿಲ್ಲ. ಅವ್ರ ಕ್ಯಾಮ್ರಾ ಸಕ್ಕದಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅವ್ರ ಕ್ಯಾಮ್ರಾನೂ ಬರಲಿಲ್ಲ, ಅವರೂ ಬರಲಿಲ್ಲ. ಆಮೇಲೆ ಇವ್ರು 3 ಜನ ಏನಿದ್ರು ಅವರು ಪ್ಲ್ಯಾನ್ ಮಾಡಿ ಅಲ್ಲಿ ಲೈಸೆನ್ಸ್ ತೊಗೊಂಡಿರೋವಂಥ ಫೋಟೋಗ್ರಾಫರ್ಸ್ ಇರ್ತಾರೆ. ಅದೇ ನಿಮ್ಗೆ ಹೋದರೆ ಫೋಟೋಸ್ ತೆಗೆದು ಅಲ್ಲೇ ಕೊಡ್ತಾರಲ್ಲ, ಪ್ರಿಂಟ್ ತೆಗೆದು, ಆ ಥರದವರು. ಅವರಿಗೆ ನಾವು 2,000 ಪೇ ಮಾಡ್ತೀವಿ, ನಮ್ಮ ಕ್ಯಾಮ್ರಾ ಕೊಡ್ತೀವಿ, ತಕ್ಕೊಡಿ ಅಂತ ಮಾತಾಡಿ ಇವ್ರಿಗೆ ಯಾರಿಗೂ ಗೊತ್ತಿಲ್ಲದಂಗೆ ಕ್ಯಾಮ್ರಾ ಕೊಟ್ಟು, ಇವ್ರುಗಳ ಪಾಪ ಸುಮ್ಮನೆ ಹಿಂದೆ ಬಂದು ಹಿಂಗೆ ಪೋಸ್ ಕೊಡಿ ಮೆತ್ತಗೆ ಹೇಳ್ಕೊಟ್ಟು. ನಮಗೆ ಎಷ್ಟು ರಿಸ್ಕ್ ಆಯಿತು ಅಂದರೆ ಗಾಯ್ಸ್, ಪೋಸ್ ಕೊಡೋಂಗಿಲ್ಲ. ಅಂದರೆ ಒಂದು ಪ್ರಪೋಸ್ ಮಾಡ್ತಿರೋ ಒಂದು ಪೋಸ್ ಕೊಟ್ಟೆ, ಪುಣ್ಯಾತ್ಮ ಬ್ಲರ್ ಮಾಡಿ ಇಟ್ಬಿಟ್ಟ. ಅಲ್ಲ, ಪೋಸ್ ಕೊಟ್ಟರು ಅಲ್ಲಿ ಯಾರೋ ಗನ್ ಹಿಡ್ಕೊಂಡು ಕಿರಿಚ್ತಾ ಹೆಂಗಾಯ್ತು ಅಂತ ಫೋಕಸ್ಸೇ ಮಾಡಲಿಲ್ಲ ಅಣ್ಣ. ಅವ್ನು ಕಿರಿಚ್ಬಿಟ್ಟ ಆ್ಯಕ್ಚುಲಿ. ಅಂದರೆ ಗಾರ್ಡ್ಗಳು ಇರ್ತಾರಲ್ಲ, ಅವ್ರ ಹತ್ರ ರಿಯಲ್ ಗನ್ ಇರುತ್ತೆ, ಅದು ಬೇರೆ. ಆಮೇಲೆ ಕ್ಯಾಮ್ರಾ ಕಿತ್ಕೊಂಡು ಹೊಡೆದಾಕ್ಬಿಡ್ತಾರೆ ಅವರೆಲ್ಲ. ಅಲ್ಲಿ ಹಿಂದೆ ಮುಂದೆ ನೋಡೋದೇ ಇಲ್ಲ, ಬಿಕಾಸ್ ಅವ್ರಿಗೆ ಎಲ್ಲ ರೈಟ್ಸು ಇರುತ್ತೆ ತಾಜ್ ಮಹಲಲ್ಲಿ. ಬಿಕಾಸ್ ಗೌರ್ಮೆಂಟ್ ಇಂದ ಕೊಟ್ಟಿರ್ತಾರಲ್ಲ ರೈಟ್ಸ್, ಅವರಿಗೆ ಏನು ಬೇಕಾದ್ರೂ ಮಾಡ್ಬೋದು, ರೂಲ್ ಫಾಲೋ ಮಾಡ್ತಿಲ್ಲ ಅಂದರೆ. ಸೊ ನಮ್ಗೆ ಅದೊಂದು ಭಯ ಇತ್ತು. ಆಮೇಲೆ ಪ್ರಪೋಸ್ ಮಾಡೋ ಥರ ಪೋಸ್ ಕೊಟ್ಟರು, ಅದು ಬ್ಲರ್ ಆಯಿತು, ಅದು ಚೆನ್ನಾಗಿ ಬರಲಿಲ್ಲ.